ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೊರತೆ ನಡುವೆಯೂ ದಿನದ 24 ಗಂಟೆ ವಿದ್ಯುತ್ ನೀಡಿದ ಸರ್ಕಾರ ನಮ್ಮದು. ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ಬೇರೆ ಕಡೆ ಹೋಗಿ. ಜನರಿಗೆ ತೊಂದರೆ ಕೊಡಬೇಡಿ. ಮೆಸ್ಕಾಂ ಅಧಿಕಾರಿಗಳಿಗೆ ಬೇಳೂರು ಎಚ್ಚರಿಕೆ. ಹೊಸ ಲೇಔಟ್ಗಳಿಗೆ ಅವಕಾಶ ಕೊಡಬೇಡಿ. ಡೆಂಗ್ಯೂ ನಿಯಂತ್ರಣಕ್ಕೆ ಔಷಧ ಸಿಂಪಡಣೆಗೆ ಶಾಸಕರ ಸೂಚನೆ. ಸಂಜೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯಿರಿ. ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಜೊತೆಗೆ ಕೈಗೆಟುವ ದರದ ಶುಲ್ಕ ಎಂದ ಪ್ರಾಚಾರ್ಯ ಪ್ರಕಾಶ್ ಎಚ್. ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಡವಳ್ಳಿಯಲ್ಲಿ ಅಧ್ಯಕ್ಷರ ಕುಟುಂಬದಿಂದ ಒತ್ತುವರಿ. ಗ್ರಾಮಸ್ಥರ ಪ್ರತಿಭಟನೆ. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಬಿರುಬೇಸಿಗೆ ನಡುವೆಯೂ 24 ಗಂಟೆ ವಿದ್ಯುತ್ ನೀಡಿದ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರದ್ದು. ಹಿಂದಿನ ಬಿಜೆಪಿ ಸರ್ಕಾರ ಡ್ಯಾಂಗಳೆಲ್ಲ ಭರ್ತಿಯಾಗಿದ್ದರೂ ಲೋಡ್ ಶೆಡ್ಡಿಂಗ್ ಮಾಡಿತ್ತು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರ ಸಭಾಂಗಣದಲ್ಲಿ ಬುಧವಾರ ಪಂಚಾಯತ್ ರಾಜ್ ಮತ್ತು ಮೆಸ್ಕಾಂ ಅಧಿಕಾರಿಗಳೊಂದಿಗೆ ಏರ್ಪಡಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. 24 ಗಂಟೆ ಕರೆಂಟ್ ಕೊಟ್ಟಿದ್ರೆ ನಾವೇ ರಾಜ್ಯದಲ್ಲಿ. ಹಿಂದಿನ ಸಾರಿ ಬಿಜೆಪಿ ಸರ್ಕಾರ ಇದ್ದಾಗ ಡ್ಯಾಮ್ ಫುಲ್ ಆಗಿತ್ತು, ಲೋಡ್ ಶೆಡ್ಡಿಂಗ್ ಮಾಡಿದ್ರಂದ್ರೆ ಲೋಡ್ ಶೆಡ್ಡಿಂಗ್ ಮಾಡಿದ್ರು. ನಾವು ಫ್ರೀ ಕರೆಂಟ್ ಆದ್ರೂ ಸಹ ಎಲ್ಲೂ ಕರೆಂಟ್ ತಂದಿಲ್ಲ, ಎಲ್ಲೂ ಲೋಡ್ ಶೆಡ್ಡಿಂಗ್ ಮಾಡಿಲ್ಲ. ಆ ತರ ಕೊಟ್ಟಿದ್ದೀರಿ. ಅದನ್ನೇ ಸ್ವಲ್ಪ ವರ್ಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? ಹೌದಲ್ಲ? ಒಳ್ಳೆ ಕೆಲಸ ಇದೆ, ರಾಜ್ಯ ಸರ್ಕಾರ ಕೊಟ್ಟಂತ ಮಾಡಿದ್ದೀರಿ ನೀವು. ಆದ್ರೆ ಸ್ವಲ್ಪ ಜನರು ಸ್ಪಂದನೆ ಮಾಡ್ರಿ ಅಷ್ಟೇ. ಏನು ಸಾಮಾನ್ಯ ಅಲ್ಲ. ಈ ವರ್ಷ ಈ ಇದರಲ್ಲಿ ಡ್ಯಾಮ್ ನೀರು ಇರಲಿಲ್ಲ, ಕರೆಂಟ್ ಉತ್ಪತ್ತಿ ಇರಲಿಲ್ಲ, ಏನು ಇದ್ರು ಸಹ ಈ ಸರಿ 26 ಏನು ಯಾರಿಗೂ ತೊಂದರೆ ಕೊಡದೆ ಕೊಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ರಿಪೇರಿ ಆದ ಸಂದರ್ಭದಲ್ಲಿ ಬಂದ್ ಮಾಡಿದ್ಬಿಟ್ರೆ ಯಾರಿಗೂ ಲೋಡ್ ಶೆಡ್ಡಿಂಗ್ ಮಾಡಿಲ್ಲ, ಎಲ್ಲೂ ಕರೆಂಟ್ ತೆಗೆದಿಲ್ಲ, ಒಳ್ಳೆ ಕರೆಂಟ್ ಕೊಟ್ಟಿದ್ದಾರೆ. ನಾನು ಹಿಂದಿನ ಸರಿ ನೋಡಿದಲ್ಲ, ಬೆಂಗಳೂರಲ್ಲಿ ನಮ್ಮ ಮನೇಲಿ ಸಂಜೆ 6 ಗಂಟೆ ಬಂದು 5 ಗಂಟೆ ಬಂದು ತೆಗೆದು ಬಿಡ್ತಿದ್ರು. ಆ ತರ ಇನ್ನೂ ಮಾಡಿಲ್ಲಲ್ಲ, ಹಂಗೆ ಕೊಟ್ಟಿದ್ದೀವಿ ಕರೆಂಟ್. ಅದಕ್ಕೆ ಹೇಳೋದು, ಜನರಿಗೆ ಸರ್ಕಾರ ಅದು ಏನು ಕೊಟ್ಟಿರ್ತದೆ ಅದನ್ನು ಮುಗಿಸುವಂಥದ್ದು ಏನು ಮಾಡ್ಬೇಕಷ್ಟೇ. ಕರೆಂಟ್ ಕೊಡೋದು ಮೇನ್ ಅಂತಂದ್ರ 21ನೇ ಶತಮಾನದಲ್ಲಿ ಇದೇನೇ ಅಂತ ಹೇಳೋ. ಈ ಮೊಬೈಲ್ ಇಂದ ಒಂದು ಗಂಟೆ ಇರ್ತಾನಮ್ಮ, ಯಾವ್ದಾದ್ರು ಒಂದು ಗಂಟೆ ಅವನ ಕರೆಂಟ್ ಇಲ್ಲ, 1 ಗಂಟೆ ಮೊಬೈಲ್ ಅಂದ್ರೆ ಅವ ತಲೆ ಕೆರ್ಕೊಂಡು ದಿನಸರ ಮತ್ತೆ ಹೊಡಿ. ನೀವು ಏನೇ ಮಾಡೋ ಕರೆಂಟ್ ಮುಖ್ಯ. ಬೇಕಾದ್ರೆ ಏನಾರ ಆಗ್ಬೇಕು, ಅವ್ನು ಊಟ ಇಲ್ಲ ಅಂದ್ರೆ ಬರಲ್ಲ, ಅವ್ನು ಊಟನೇ ಮಾಡಲ್ಲ. ಬೇಕಾದ್ರೆ ಊಟ ಅವನು ಅಲ್ಲೇ ಬಿಡ್ತಾನೆ, ಆದ್ರೆ ಮೊಬೈಲ್ ಬಿಡಲ್ಲ. ಹೌದಾ? ನೀನು ಅಷ್ಟೇ, ನೀನು ಮೊಬೈಲ್ ಬಿಡಲ್ಲ. ಅದು ಬೇರೆ ಜನರು ಬಂದಿರ್ತಲ್ಲ ನೀವು ಅಷ್ಟೇ. ಸರಿ ಮಾಡ್ಕೊಂಡಿದ್ದಾರೆ ಮೊನ್ನೆ. ಅದರಿಂದ ಯಾವುದೇ ಕೊಡಬಾರ್ದು ಏನ್ರಿ, ಯಾವುದೇ ಹೊಸ ಲೇಔಟ್ ಕೊಡಬಾರ್ದು. ಜಮೀನು ಮಾತ್ರ ನಿಮ್ಮ ಪಾತ್ರ ಇದೆ, ನಿಮಗೆ ನೀರು. ಯಾಕಂದ್ರೆ ಎಷ್ಟು ಕುಡಿಯೋ ನೀರಿನ ಸಮಸ್ಯೆ ನಿಮಗೆ ಬರೋದು, ನನಗೆಲ್ಲ. ಅದನ್ನ ನೀವು ಸರಿ ಮಾಡ್ಕೊಂಡು ಹೋಗಿ. ಅದಕ್ಕೆ ನೀವು ಸಹ ಸ್ಪಂದನೆ ಮಾಡಬೇಕು. ಅವ್ರು ಏನ್ ಹೇಳ್ತಾರೆ ಅದೆಲ್ಲ ಮಾಡ್ಕೊಡ್ಬೇಕು. ಒಂದು ರೆಸ್ಪಾನ್ಸ್ ಮಾಡ್ಬೇಕ್ರಿ. ನಿಮ್ ಕೆಲಸ ನಿಮಗೆ ಯಾರು ಕರೆಂಟ್ ಇಲ್ಲ ಅಂದಾಗ ಇದು ಮಾಡ್ತಾರೆ ತಾನೆ, ಯಾಕೆ ರೆಸ್ಪಾನ್ಸ್ ಮಾಡಲ್ಲ ನೀವು? ಕೆಲಸ ಮಾಡಕ್ಕಾಗುತ್ತಾ? ಕೆಲಸ ಮಾಡ್ರಿ, ಮಾಡಲ್ಲ ಅಂದ್ರೆ ಬೇಡ, ಬೇರೆ ಚೇಂಜ್ ಮಾಡ್ರಿ. ನಿಂಗೆ ಬೇರೆ ಏನಾದ್ರು ಮಾಡಕ್ ಇಷ್ಟ ಇದೀರಪ್ಪ, ಹೋಗ್ತೀಯಾ? ಇದು ಅನಾನುಕೂಲ ಬೇಡ ಅಂತ ಹೇಳಿ ಬೇರೆ ಕಡೆ ಕಳಿಸ್ತೀನಿ. ಏನ್ ಸಮಸ್ಯೆ ಹೇಳಿ ನಿಂತು? ನಿಂಗೆ ಹುಷಾರಿಲ್ವಾ? ಆರಾಮಿದ್ದಾನೆ, ಮತ್ತೇನ್ ಮಾಡಲ್ಲ ನೀವು? ಈಗ ನೋಡಿ, ಅವ್ರ ಲೈನ್ ಮನೆಗೆ ಹೋಗಿ ಸ್ವಲ್ಪ ಕರೆಂಟ್ ರಿಪೇರಿ ಮಾಡ್ರಿ ಅಂತಂದ್ರೆ ಲೈನ್ ನಮ್ಮಿಂದ ಚೇಂಜ್ ಇರೋದಿಲ್ಲ. ಅವ್ರು ಏನಾದ್ರು ಮಾತಾಡಿದ್ರೆ ನಮಗೆ ಲೈನ್ ಕಟ್ ಮಾಡ್ಬಿಡ್ತಾರೆ. ಇವನ್ನ ನೀವೇ ಉದ್ಘಾಟನೆ ಮಾಡಿದ್ರಿ ಸರ್ ನಮ್ಗೆ ಅದು ಫ್ರೆಂಡ್ಸ್ ಅಂತೆ. ಅಲ್ಲೊಂದು ಕ್ಯಾಂಟೀನ್ ಇದೆ ಸರ್, ಅದನ್ನ ಸ್ವಸಹಾಯ ಸಂಘದವ್ರು ಮಾಡ್ತಿದ್ದಾರೆ. ಅದು ವಿನಾಶ್ ಪ್ರಾಪರ್ಟಿ ನಮ್ದೇ. ಅದು ಒಂದು ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಅವ್ರಿಗೆ ಕೊಟ್ಟಿದ್ದಾರೆ, ನನಗೆ ಮಾಹಿತಿ ಇರಲ್ಲ. ನಾವು ಕರೆಂಟ್ ಕಟ್ಟಿಲ್ಲ, ಬಿಲ್ ಕಟ್ಟಿಲ್ಲ ಅಂತ ಕಟ್ ಮಾಡಿ ಬಂದ್ಬಿಟ್ಟಿದ್ದೀರಾ ಸರ್. ಒಂದೇ ಫ್ಯಾಮಿಲಿ ಇರೋದು, ವಾರ ಒಂದೇ ದಿನ ಸಂಖ್ಯೆ. ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಕಟ್ಟೇವ್ರೆ, ನಮಗೆ ಇನ್ಫಾರ್ಮೇ ಇಲ್ಲ. ಆಕ್ಚುಲಿ ಅವ್ರ ಐಡಿಯಾ ಪ್ರಕಾರ ಮಾಡಿ ನಾವು ಕಟ್ಟೇವೆ, ಅದೊಂದು ಸರ್. ಆಮೇಲೆ ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಇದೆ ಸರ್, ನಾವೇ ಅದನ್ನ ಮೇಂಟೈನ್ ಮಾಡೋದು. ಅದರದ್ದು ಅಂದ್ಬಿಟ್ಟು ಓನರ್ ಇದು ಏನು ಓನರ್ಶಿಪ್ ಏನಿದೆ ಶಾಲೆ ಸರಿ ಇದೆ. ನಮಗೂ ಹೇಳಿಲ್ಲ ಸರ್, ಮಕ್ಕಳೆಲ್ಲ ಓದಿ ಬರ್ತಾರೆ, ಯಾರು ಸಿಸ್ಟಮ್ಸ್ ಇರುತ್ತೆ ಅಲ್ಲಿ ಯೂಸ್ ಆಗುತ್ತೆ, ನಮಗೆ ಗೊತ್ತಿಲ್ಲ ಕಟ್ ಮಾಡ್ಬಿಡ್ತಾರೆ. ನಮಗೆ ಇನ್ಫಾರ್ಮ್ ಮಾಡಲೇ ಕಟ್ ಮಾಡಿದ್ರೆ ನಮಗೆಲ್ಲ ನಾಳೆ ನಮಗೆ ಸಮಸ್ಯೆ ಸರ್. ಓನ್ಲಿ ಇಂಟ್ರೆಸ್ಟ್ ಆಫ್ ದಿ ವರ್ಕ್
ಸರ್ ಅಷ್ಟೇ. ರೆಸ್ಪಾಂಡ್ ಮಾಡಬೇಕು ಫೋನ್ ಇಲ್ಲ ಸರ್ ಹಿಂಗೆ ಮಾಡ್ತೀನಿ ನೀನು ಫೋನ್ ಆಫ್ ಮಾಡ್ಕೊಳ್ಳೋದು ನಿನ್ನ ಕೆಳಗಡೆ ಇರೋ ಟೈಮ್ ಏನೋ ಅವ್ನು ಬೇರೆ ಮಾತಾಡೋದು ಇವೆಲ್ಲ ಮಾಡಕ್ ಹೋಗ್ಬೇಡಿ. ರೆಸ್ಪಾನ್ಸಿಬಲ್ ಆಗ್ತಾರೆ ಸರ್. ರೆಸ್ಪಾನ್ಸ್ ಮಾಡು. ಫಸ್ಟ್ ಜನರು ಕಾಲ್ ಬಂದಾಗ ಎತ್ಬಿಟ್ಟು ಈ ತರ ಇದೆ ಅಂತ ಹೇಳಿ ಏನ್ ಸಮಸ್ಯೆ ಏನ್ ಸಮಸ್ಯೆ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸರ್. ಮನೆಯಲ್ಲಿ ಮನೆಯಲ್ಲಿ ಅನಂತಪುರದಲ್ಲಿ ಅಲ್ಲಿ ಮಾಡಕ್ಕೆ ನಿನಗೆ ಏನ್ ಸಮಸ್ಯೆ ಇದೆ? ನಿನಗೆ ಆಗಲ್ಲ ಅಂದ್ರೆ ಹೇಳು. ನಿನ್ ಮಾತು ಹೇಳಕ್ ನಾನು ಇಲ್ಲ ತಯಾರಿಲ್ಲ ನಾನು. ರಮೇಶ್ ನೋಡ್ರಿ ಇವತ್ತು ಒಂದು ವಾರ್ನಿಂಗ್ ಕೊಡಿ. ಲಾಸ್ಟ್ ವಾರ್ನಿಂಗ್ ಕೊಡಿ ನೋಡಿ. ಲೇಟ್ ಆಗಿ ಈಗಾಗಲೇ ಎಷ್ಟು ಲಕ್ಷ 20 ಲಕ್ಷಕ್ಕೆ ಇಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ ಎಲ್ಲ ಟೈಲ್ಸ್ ಗಳನ್ನ ಹಾಕ್ಬೇಕು ಮತ್ತೆ ರಿಪೇರಿ ಸುಣ್ಣ ಬಣ್ಣ ಎಲ್ಲ ಬಡಿಲಿಕ್ಕೆ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ. ನನ್ ಕನಸು ನೀವು ತಪ್ಪು ಕಾನೂನು ಅದನ್ನ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ ನಾನು 50 ಕೋಟಿ ರೂಪಾಯಿ ಹಾಕಿ ರೆಡಿ ಮಾಡಿಸಿದ್ ಕಾನೂನು ಸಾಹೇಬ್ರು ಇವ್ರು ಲಾಸ್ಟ್ ಉದ್ಘಾಟನೆ ಮಾಡಿ ಹೋಗಿದ್ದಷ್ಟೇ, ಏನೇನು ಮಾಡಿಲ್ಲ. ಆದ್ರೆ ಅದು ಸರಿಯಾಗಿ ಯಾರು ನಿರ್ವಹಣೆ ಮಾಡ್ತಾ ನಾ ಮಾಡ್ತೇನೆ. ನಾನು ಹಿಂದೆ ನೋಡ್ತು ಬಂದಿದ್ದೀನಿ. ಅಷ್ಟೊಳಗೆ ಚುನಾವಣೆ ನೀತಿ ಸಮಿತಿ ಬಂತು. ಈಗ ಮಳೆಗಾಲ ಬಂದಿದೆ. ಮುಂದಿನ ಸರಿ ಬೇಗ ರೆಡಿ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಈ ಜೋಡಿ ಬಿಡ್ತೀನಿ. ಸರಿನಪ್ಪ? ಆಮೇಲೆ ನಮ್ಮ ಕ್ರೀಡಾಂಗಣಗಳು ಸಹ ಹಾಳಾಗಿ ಹೋಗಿದೆ. ಅದಕ್ಕೂ ಈಗಾಗಲೇ ಕೊಂಬಾಗಡ ಕ್ರೀಡಾಂಗಣ ಸಹ ಈಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗಾಗಲೇ ಪಿಚ್ ರೆಡಿ ಮಾಡ್ಕೊಂಡು ಆ ನಂತರ ಎಲ್ಲಾದ್ರೂ ರೆಡಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಕಟ್ಟಡ ಸಂಬಂಧಪಟ್ಟಂಗೆ ಖಾಸಗಿ ಲ್ಯಾಬ್ ವರದಿಗೂ ಮತ್ತು ಸರ್ಕಾರದ ವರದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ರೂಲ್ಗಳಿಗೆ ಯಾವ್ದು ಕ್ಲಿಯರ್ ಅಂತ ಗೊತ್ತಾಗ್ತದೆ. ಸರ್ಕಾರದ ಕ್ಲಿಯರ್ ಮಾಡ್ಬೋದು, ಪ್ರೈವೇಟ್ ನಾವು ಕೇಳಕ್ಕಾಗಲ್ಲ. ಸರ್ಕಾರದ ಏನ್ ಕ್ಲಿಯರ್ ಅದೇ ಕ್ಲಿಯರ್. ಪ್ಲೇಟ್ ಸೇರ್ತು 1,50,000 ಹೊರಗಡೆ ತೋರಿಸುತ್ತೆ, ಸರ್ಕಾರ ಸ್ಥಳದಲ್ಲಿ 40,000 ತೋರಿಸ್ತದೆ. ಅದೇ ಕರೆಕ್ಟ್ ಇರ್ಬೋದು. ಅವ್ರೇನಾದ್ರು ಜಾಸ್ತಿ ತೋರಿಸ್ಬಿಟ್ಟಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಅದೆಲ್ಲ ಬರಲ್ಲ. ಸರ್ಕಾರದ ನಾವು ಕೇಳಲ್ಲ, ಬೇರೆ ನಾವು ಕೇಳಲ್ಲ. ಸರ್ಕಾರ 1 ವರ್ಷ ಆಯ್ತು, ನೀವು ನಿಯಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಸಾಗರದ ಪತ್ರಕರ್ತರಾಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ? ನೀವು ಅದ್ರ ಏನ್ ಪ್ರಗತಿ ಮಾಡಿ ನೋಡಿ, ನಮ್ ನಿಗಮ ಮಾಡಿ ಅದು ಚರ್ಚೆ ಮಾಡೋ ನಿಗಮ ಅಲ್ಲ. ನಮ್ದು ಇಂಡಸ್ಟ್ರಿಯಲ್ ಕೈಗಾರಿಕೆ ನಿಗಮ ಅಂದ್ರೆ ನಾವು ಫರ್ನಿಚರ್ಸ್, ಚೇರು ಮತ್ತೆ ಎಲ್ಲ ನಮ್ಮ ಆಫೀಸ್ಗಳಿಗೆ ಕೊಡೋದಷ್ಟೇ. ಎಲ್ಲಾ ಡಿಪಾರ್ಟ್ಮೆಂಟ್ಗೆ ನಮ್ಮ ಫರ್ನಿಚರ್ಸ್, ಆಮೇಲೆ ಸ್ಕೂಲ್ಗಳಿಗೆ ಬೆಂಚ್ಗಳು, ಆಮೇಲೆ ಇವು ಕೊಡೋದಷ್ಟೇ ನಮ್ದು ಬೇರೆ ಯಾವುದೂ ಇಲ್ಲ. ಹಂಗಾಗಿ ನಾವು ಕೇಳೋ ಪ್ರಶ್ನೆ ಇಲ್ಲ. ಅದೇ ಪ್ರಗತಿ. ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಮ್ಮ ನಿಗಮದಿಂದ ಒಂದೊಂದು ಶೋರೂಮ್ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ. ಶೋರೂಮ್ ಮಾಡ್ಬೇಕಂತ ಇದ್ದೀವಿ. ಆಮೇಲೆ ನಮ್ಮ ಕೆಲವೊಂದು ಆಸ್ತಿಗಳು ತುಂಬಾ ಇದೆ ನಮ್ಮ ನಿಗಮದಿಂದ ಎಲ್ಲ. ಅವನ್ನೆಲ್ಲ ಬಾಡಿಗೆ ಕೊಟ್ಬಿಟ್ಟು ಸರ್ಕಾರಿ ಪರವಾಗಿ ಮಾಡಬೇಕಂತ ಮಾಡಿದ್ದೀವಿ. ಕೆಲವು ಬಿಲ್ಡಿಂಗ್ ಗಳ ತುಂಬಾ ಹಾಳಾಗೋಗಿದೆ, ಕ್ವಾರ್ಟರ್ಸ್ ಗಳು ಹಾಳಾಗಿದೆ. ಅದನ್ನೆಲ್ಲ ನಾನ್ ಬಂದ ಮೇಲೆ ಎಲ್ಲ ಆಫೀಸರ್ಸ್ ಕ್ವಾರ್ಟರ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ನನ್ನ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಬಿಟ್ರೆ ಬೇರೆ ನಮ್ದು ಯಾವ್ದು ಅಭಿವೃದ್ಧಿ ಮಾಡೋದಿಲ್ಲ. ಆಮೇಲೆ ನಮ್ಮ ತಿಪ್ಪಾಡಿ ಎರಡನೇ ಫ್ಯಾಕ್ಟ್ರಿ ಇದೆ, ಅದು ತುಂಬಾ ಸಾಕಾಗಲ್ಲ ಅಂತ ಹೇಳಿ ಅದಕ್ಕೂ ಸಹ ಎಲ್ಲ ಮಿಷನರಿಗಳಿಗಾಗಿ ಅದತ್ರ ಈಗ 1 2 ಕೋಟಿ ರೂಪಾಯಿ ಹಾಕ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ನಿಗಮದಲ್ಲೇ ಪಬ್ಲಿಕ್ಗೆ ಸಿಗುವಂತದ್ದು ಯಾವುದಿಲ್ಲ. ಸರ್ಕಾರಕ್ಕೆ ಹೋಗುವಂತದ್ದು ಮಾಡಿದ್ದೀವಿ ಅಷ್ಟೇ. ಅಮೌಂಟ್ ತಂದಿದ್ರು. ಈ ಸರಿ ನಾವು ಬಂದಾಗ ಎಷ್ಟು ಅಮೌಂಟ್ ಬಂದಿದ್ರು ನಾವು ಕೊಡ್ತೇವೆ. ಈಗಾಗಲೇ ಯೂನಿವರ್ಸಿಟಿಗೂ 20 ಕೋಟಿ ರೂಪಾಯಿ ನಿನ್ನೆ ಬಿಡುಗಡೆ ಆಗಿದೆ. ಆಮೇಲೆ ನಮ್ಮ ಪಾರ್ಕ್ ಇಂದ 71 ಲಕ್ಷ ರೂಪಾಯಿ ಮೊನ್ನೆ ಬಿಡುಗಡೆ ಆಗಿದೆ. ಯಾವ್ದು IPS ಪಾರ್ಕ್ ನಾಶ ಆಗಿ ಹೋಗಿತ್ತಲ್ಲ, ಅದಕ್ಕೆ ಈಗ 81 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಆಯ್ತಾ? ನಗರಸಭೆಗೆ 1,25,00,000 ಮತ್ತೆ ಬಂದಿದೆ ಈಗ. ಆಯ್ತಾ? 480 ನಮ್ಮ ಇದು ಕೊಟ್ಟಿದೀವಲ್ಲ ಮಿನಿ ವಿಧಾನಸೌಧ, ಅದಕ್ಕೆ ದುಡ್ಡು ಬರಲಿಲ್ಲ. 480 ಬಿಡುಗಡೆ ಆಗಿದೆ. ಅದೆಲ್ಲ ನಾವೇ ಮಾಡಿದ್ವಿ. ಆಮೇಲೆ ಯಾವ ರಸ್ತೆಗಳು ನಾವು ಹಿಂದೆ ಆಟೋ ಮಾಡಿದ್ವಿ, ಸ್ಯಾಂಕ್ಷನ್ ಮಾಡಿದ್ರು ಅಷ್ಟೇ. ಯಾರು ದುಡ್ಡು ತಂದಿಲ್ಲ. ದುಡ್ಡು ಬೇರೆ ತಂದು ಮಾಡ್ತಾ ಇರೋದು. ಅವ್ರಿಗೆ ಅಲ್ಲಿವರೆಗೆ ನಾವು ಮಾಡ್ಲಿಲ್ಲ. ಎಲ್ಲ ವರ್ಕ್ ಈಗ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ್ರೆ ಚಾಲೆಂಜ್ ಇದ್ರೆ ಬರಕ್ ಹೇಳಿ. ನಗರಸಭೆಯಲ್ಲಿ ಯಾರು ದುಡ್ಡು ತಂದಿದ್ದು ಬರಕ್ ಹೇಳಿ. ಎಲ್ಲ ನಾನೇ ತಂದಿದ್ದು, ನಮ್ ಸರ್ಕಾರ ಬಂದಾಗ ತಂದಿದ್ದು. ಆಯ್ತಾ? ಕೆರೆಗಳಿಗೆ 16 ಕೋಟಿ ಯಾಕೆ ತಂದು ಕೇಳಿ. ಯಾಕೆ ಅನುದಾನ ಇಲ್ಲ ಅಂತ? ಹೋದ್ ಸರಿ ಅನುದಾನ ಅರ್ಧವಾರ್ಷಿಕ ಅನುದಾನ. ಆದ್ರೆ ಈ ಸರಿ 3,80,000 ಕೋಟಿ 3,80,000 ಕೋಟಿ ಇನ್ನು ಅನುದಾನ ಹೊರಗಡೆ ಬಂದಿಲ್ಲ. ಈಗ ಬರ್ತಾರೆ. ಈಗ ಬಂದಾಗ ನಾವು ಎಲ್ಲಾ ತಾಲೂಕಿಗೆ ಅಭಿವೃದ್ಧಿ ಮಾಡಕ್ ಅವಕಾಶ ಇದೆ. ಮತ್ತೆ CM ಅವರು 25 ಕೋಟಿ ರೂಪಾಯಿ ವಿಶೇಷ ಅನುದಾನ ಹೋದ್ ಸರಿ ಕೊಟ್ಟಿದ್ದಾರೆ. ಅದು ಚುನಾವಣೆ ನೀತಿ ಸಮಿತಿ ಬಂದು ಅದು ಅಲ್ಲೇ ನಿಂತಿದೆ. ಈಗ ಬರ್ತಾರೆ. ಈಗ ಅದು
ಹಂಗಾಗಿ ಈ ಮಳೆಗಾಲ ಕಳೆದ ಮೇಲೆ ಯಾವುದೇ ಅಭಿವೃದ್ಧಿ ಕುಂಠಿತ ಆಗಲ್ಲ. ಆಸ್ಪತ್ರೆ ದುಡ್ಡು ಬಂದಿದೆ, ಒಂದೊಂದು ಆಸ್ಪತ್ರೆಗೆ 65-75 ಲಕ್ಷ ಬಂದಿದೆ. ಅದೆಲ್ಲ ಯಾರು ಕೊಟ್ಟಿದ್ದು? ನಮ್ದೇ ಸರ್ಕಾರ ಅಲ್ವಾ? ಯಾವುದೇ ಕೊರತೆ ಇಲ್ಲ, ಅದು ಬಂದಿದೆ. 1.5 ಕೋಟಿ, 1,65 ಲಕ್ಷ ಈ ಆಸ್ಪತ್ರೆ ಬಂದಿದೆ. 1,45 ಲಕ್ಷ ಮಕ್ಕಳ ಆಸ್ಪತ್ರೆ ಬಂದಿದೆ. ಆಮೇಲೆ ದೇವಸ್ಥಾನಗಳಿಗೆ ದುಡ್ಡು ಬಂದಿದೆ. ಆಮೇಲೆ ನಿಮ್ಮ ಮೀನ್ ಮಾರ್ಕೆಟ್ ಅಂಗಡಿಗೆ ಹೋಗಿದ್ನಲ್ಲ ಪುಣ್ಯಾತ್ಮ ಹಾಲಪ್ಪ, 5 ವರ್ಷ ಕೈ ಹಾಕಿಲ್ಲಲ್ಲ, ಅದಕ್ಕೆ 1.25 ಕೋಟಿ ಬಂದಿದೆ. ಅವ್ರು ಏನು ಬಿಟ್ಟು ಹೋಗಿದ್ರು ಅವ್ರು ಮಾಡಿದೆ ಅಂದ್ರೆ ಇಷ್ಟು ಖಾಲಿ ಕೆಳಗೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ್ದು ಹೊಸ ಬಿಲ್ಡಿಂಗ್ ಕೊಟ್ಟಿದ್ದು ಕಾಣಲ್ಲ. ಎಲ್ಲವೂ ಬರ್ತದೆ, ಯಾವುದೇ ಸಮಸ್ಯೆ ಆಗಿಲ್ಲ. ಅದನ್ನೆಲ್ಲ ಟೈಮ್ ಇದೆ, ನಾನೇ ಬಗೆಹರಿಸ್ತೀನಿ ಅವರಿಗೆ. ಯಾವುದೇ ನಿಲ್ಸೋ ಪ್ರಶ್ನೆ ಇಲ್ಲ. ಮತ್ ಪಂಚಾಯತ್ ವ್ಯಾಪ್ತಿಯಲ್ಲೂ ಸಹ ಸಸಿ ನೆಡುವ ಕೆಲಸವನ್ನ ಇದು ಬರುತ್ತಲ್ಲ, ದಿನಾಚರಣೆಯನ್ನು ಬರುತ್ತಲ್ಲ, ಅವತ್ತು ಮಾಡ್ತಾರೆ. ಅದಕ್ಕೆಲ್ಲ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಈಗಾಗಲೇ ಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪಂಚಾಯತ್ಗೆ ಸಲಹೆ ಕೊಟ್ಟಿದ್ದೀವಿ, ನಗರಸಭೆ ಸಲಹೆ ಕೊಟ್ಟಿದ್ದೀವಿ. ನಗರಸಭೆಯಲ್ಲಿ ಈಗಾಗಲೇ ಗಿಡ ಖರೀದಿಗೆ ಈಗಾಗಲೇ ಬೆಂಗಳೂರಲ್ಲಿ ಹೋಗಿದ್ದಾರೆ. ಅವರು ಖರೀದಿ ಮಾಡಿ 3 ಲಕ್ಷ ಗಿಡ ನೆಡ್ತಾರೆ. ಈಗ ನಮ್ಮ ಮೀಟಿಂಗ್ ಗಮನಿಸಿದ್ರೆ PDOಗಳಿಗೆ KEB ಅವರಿಗೆ ಸಮನ್ವಯತೆ ಇದೆ, ಸಮನ್ವಯತೆ ಕೊರತೆ ಕಾಣ್ತಾ ಇದೆ. ಯಾವುದು ನೀಗಿಸುವಲ್ಲಿ ಏನ್ ಕ್ರಮ ಕೈಗೊಳ್ಳಿ? ಈಗಾಗಲೇ ಹೇಳ್ಬಿಟ್ಟಿದ್ದೇನಲ್ಲ, PDO ಮಾತನ್ನ ಅವ್ರು ಕೇಳಬೇಕು. PDO ಅವರು ತಕ್ಷಣ ಕೆಲಸ ಮಾಡ್ಬೇಕು, ಅವ್ರು ಫೋನ್ ಎತ್ಬೇಕು, ಕೆಲಸ ಮಾಡ್ಬೇಕು. ಇದ್ರಲ್ಲಿ ಕೊರತೆ ನಮ್ಗಿಲ್ಲ. ಅಧಿಕಾರಿಗಳೆಲ್ಲ ಒಂದೇ ಅವರು, ಆದ್ರೆ ಅದೆಲ್ಲ 2 ಮಾತಿಲ್ಲ. ಅಧಿಕಾರಿಗಳು ಒಂದೇ ಇರ್ತಾರೆ, ಅವರಲ್ಲಿ ಹೊಂದಾಣಿಕೆ ಮಾಡ್ಬೇಕಷ್ಟೇ. ಸರ್, ಈಗ ಅದಕ್ಕೆ ಈಗಾಗಲೇ ಹೇಳಿದ್ದೀನಿ ನಾನು, ಡೆಂಗಿ ಜ್ವರಕ್ಕಾಗಿ ಅವ್ರು ಕರೆದಿರೋದು. ಡೆಂಗಿ ಜ್ವರ ಬಂದಂತ ಎಲ್ಲಾ ಪಂಚಾಯತ್ಗಳಲ್ಲಿ ಎಲ್ಲಾ ಕಡೆ ಔಷಧಿ ಹೊಡಿತಾ ಇದ್ದಾರೆ. ಕಂಟಿನ್ಯೂ ಔಷಧಿ ಹೊಡಿಬೇಕು. ಅದ್ರ ಜೊತೆಗೆ ಯಾವುದೋ ಮೀನು ಮರಿ ಬಂದಿದೆ ಅಂತೆ, ಇವರು ಆರೋಗ್ಯ ಅಧಿಕಾರಿಗಳು ಬಂದು ಹೇಳಿದ್ದಾರೆ. ಅದನ್ನ ಈಗ ದಕ್ಷಿಣ ಕನ್ನಡದಲ್ಲೇ ಪ್ರಯೋಗ ಮಾಡಿದ್ದಾರೆ ಅಂತ, ಕಮ್ಮಿ ಆಗ್ತಾ ಇದೆ ಅಂತೆ. ಅದು ಬಿಟ್ರೆ ಅದು 4-5 ವರ್ಷದೊಳಗೆ ಅದು ಯಾವ ಮುಂದಿನ ದಿವಸದಲ್ಲಿ ಆ ಮೀನು ಮರಿಯಿಂದ ಸೊಳ್ಳೆ ನಾಶ ಆಗುತ್ತೆ ಅಂತ ಬಂದಿದೆ. ಅದನ್ನ ಎಲ್ಲಾ ಪಂಚಾಯತ್ಗೂ ಅದನ್ನ ಸರಿ ಮಾಡ್ಬೇಕು ಅಂತ ಕಾರ್ಯಕ್ರಮ ಮಾಡ್ಬೇಕಂತ ಈಗಾಗಲೇ THO ಹೇಳಿದ್ದೀನಿ. ಅದನ್ನ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ನೋಡ್ತಾ ಇದೀವಿ ಈಗ. ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಲ್ಲಿ ಹೆಚ್ಚಾಗಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾರೆ. ಒಂದಿದೆ, ಆ ಬೇಡೂರಲ್ಲಿ ಬಂದಿದೆ. ಬೇಡೂರಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಬಂದಿದೆ. ಅಲ್ಲಿ ಸ್ವಚ್ಛತೆಗಿಂತ ಹೆಚ್ಚಾಗಿ ಕಾಡು ಹತ್ರ ಇರೋದು, ತೋಟ ಹತ್ರ ಇರೋದ್ರಿಂದ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ನಾವು 5 ಸರಿ ಈಗ ಕಂಟಿನ್ಯೂ ಅವರಿಗೆ ಔಷಧಿ ಹೊಡಿಲಿಕ್ಕೆ ಹೇಳಿದ್ದೇವೆ. ಕಮ್ಮಿ ಆಗ್ತಾ ಇದೆ. ಈಗ 3-4 ಕಡೆ ಬಂದಿದೆ. ಒಂದು ಬೇಡೂರು, ಕೆಂದಿಪುರ, ತ್ಯಾಗರ್ತಿ, ಆಮೇಲೆ ಮೀನೇರಿ ಪಂಚಾಯತ್ಗೆ ಬಂದಿರೋದು. ಅದಕ್ಕೆ ಈಗಾಗಲೇ ಕಮ್ಮಿ ಆಗಿದೆ. ಈಗ ಎಲ್ಲಾ ಕಡೆ ಕಮ್ಮಿ ಆಗಿ ಅವರೆಲ್ಲ ನೋಡಿ 224 ಡೆಂಗಿ ಜ್ವರ ಬಂದಿದೆ. ಆ 224 ಡೆಂಗಿ ಜ್ವರಲ್ಲಿ 50% ನಮ್ಮ ತಾಲೂಕು, ಇನ್ನು 50% ಬೇರೆ ತಾಲೂಕುಗಳಿಲ್ಲ. ನಮ್ಮ ತಾಲೂಕಲ್ಲಿಲ್ಲ. ನಮ್ಮ ತಾಲೂಕಿನಲ್ಲೆಲ್ಲ ಗುರುತರ ಹೋಗಿದ್ದಾರೆ. ಅದರಲ್ಲಿ ಲ್ಯಾಟ್ರಿನ್ ಪರೀಕ್ಷೆಯಲ್ಲಿ 81 ಇದಾಗಿರ್ಬಿಟ್ರೆ ಎಲ್ಲವೂ ಸರಿಯಾಗಿ ಹೋಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಯಾವುದು ಸಾವು ಆಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಈಗ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದೀವಿ, ಪ್ರತಿ ಪಂಚಾಯತ್ ಔಷಧಿ ಹೊಡಿಬೇಕು. ಪ್ರತಿ ಪಂಚಾಯತ್ ಔಷಧಿ ಹೊಡಿಬೇಕು. ಈಗಿರುವಂತ ಡೆಂಗಿ ಬಂದಂತ ಪಂಚಾಯತಿಗೆ ಪ್ರತಿಯೊಂದು 3 ದಿವಸಕ್ಕೊಂದು ಔಷಧಿ ಹೊಡಿಬೇಕು ತೀರ್ಮಾನ ಮಾಡಿದ್ದೀವಿ. ವಾರಕ್ಕೆ ಔಷಧಿ ಹೊಡಿಲೇಬೇಕು. ಅವರು ಕಂಟಿನ್ಯೂ ಈ ಮಳೆಗಾಲ ಹಾಗಾಗಿ ಯಾವುದೇ ಸಮಸ್ಯೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಮೆಸ್ಕಾಂನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್, ಉದ್ಯೋಗ ಖಾತೆ ಯೋಜನೆ ಸಹಾಯಕ ನಿರ್ದೇಶಕ ಮೊಹಮ್ಮದ್ ಹನೀಫ್ ಇನ್ನಿತರರು ಹಾಜರಿದ್ದರು. ಮಲೆನಾಡಿನ ಪ್ರತಿಷ್ಠಿತ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಡಿಪ್ಲೊಮೊಗೆ ಲ್ಯಾಟೆಟ್ ಎಂಟ್ರಿ ಮೂಲಕ ನೇರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಪ್ರಕಾಶ್ ಎಚ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನವಾಗಿ C24 ಕರಿಕ್ಯುಲಮ್ 24ನ ಸಿಲೆಬಸ್ ಅನ್ನು ನಮ್ಮ ತಾಂತ್ರಿಕ ಶಿಕ್ಷಣದಲ್ಲಿ, ಆಧುನಿಕ ಶಿಕ್ಷಣ ಹೆಂಗೆ ಮುಂದುವರಿಯಿತು ತಾಂತ್ರಿಕತೆಯಲ್ಲಿ, ಅದನ್ನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸುತ್ತಮುತ್ತ ನಮ್ಮ ಯಾವ ಪಾಠಕ್ಕೆ ಎಲ್ಲ ಕಡೆಯಿಂದನೂ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವ ಮುಖಾಂತರ ಒಂದು ಅವೇರ್ನೆಸ್ ಹಮ್ಮಿಕೊಳ್ಳಿ ಅಂತ ಹೇಳಿರೋ ಉದ್ದೇಶದಿಂದ ನಮ್ಮ ನಿರ್ದೇಶಕ ಸೂಚನೆಯಂತೆ ನಾವಿವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಆ C24 ಸಿಲೆಬಸ್ಗೂ ಮತ್ತೆ 20 ಸಿಲೆಬಸ್ಗೂ
24 ಸಿಲೆಬಸ್ಸಲ್ಲಿ ಅಂದರೆ ಈ 2024 ಸಿಲೆಬಸ್ ಅಂತ ಏನು ಕರಿತೀವಿ, ಅನೇಕ ಉನ್ನತ ಮಟ್ಟದ ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ಸೇರಿಸಿ ಸಿಲೆಬಸ್ಸನ್ನು ಮಾಡಿರ್ತಕ್ಕಂಥದ್ದು. ಅದು ಎಲ್ಲ ಈಗಿನ ಕಾಲ ಜನ್ರೇಷನ್ಗೆ ಏನೇನು ಬದಲಾವಣೆ ಆಗ್ತಿದೆಯೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಹ ಒಂದು ರೆವಲ್ಯೂಷನ್ ಭಾಳ ನಡೀತಾ ಇದೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಅದನ್ನು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಇಡೋದ್ರ ಮುಖಾಂತರ ಅದರ ಪರಿಚಯ, ಕಿರು ಪರಿಚಯ, ಯಾಕೆಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ದೊಡ್ಡ ಸಮುದ್ರ, ಅದರ ಒಂದು ಪರಿಚಯವನ್ನು ಮಾಡಿಕೊಡೋ ಉದ್ದೇಶದಿಂದಲೇ ಸಹ ಈ C24 ಸಿಲೆಬಸ್ ಅನ್ನು ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಅಷ್ಟೇ, ಆಧುನಿಕ ಶಿಕ್ಷಣನ ನಮ್ಮ ಮಕ್ಕಳಿಗೆ ತಲುಪಿಸೋಕೆ ಒಂದೇ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಒಂದು ಪಾಠ. ಇನ್ನೊಂದು ಎರಡನೇ ಪಾಠ ಏನಂತ ಹೇಳಿದ್ರೆ, ನಮ್ಮ ಈ ಸುತ್ತಮುತ್ತಲ ಅನೇಕ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಕೆಲವೇ ಸೀಟ್ಗಳು ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಈಗಾಗಲೇ ಸೀಟ್ಗಳು ಭರ್ತಿಯಾಗಿದ್ದಾವೆ. ಉಳಿದಂತೆ ಸಿವಿಲ್, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದಾವೆ. ಆ ಸೀಟ್ಗಳಿಗೆ ತಾವೆಲ್ಲ ಪ್ರಚಾರ ಪಡಿಸಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಷಯ ಗೊತ್ತಾದ್ರೆ ಅಡ್ಮಿಷನ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಎರಡನೇದು ಏನು ಅಂತ ಹೇಳಿದ್ರೆ, ನಮ್ಮ ದ್ವಿತೀಯ ವರ್ಷಕ್ಕೆ ಲ್ಯಾಟರಲ್ ಎಂಟ್ರಿ, 3rd ಸೆಮಿಸ್ಟರ್ಗೆ ಡೈರೆಕ್ಟ್ಗೆ ಮೊದಲನೇ ವರ್ಷ ಇರೋದಿಲ್ಲ ಅವರಿಗೆ. ITI 2 ವರ್ಷ ಅಥವಾ PUC ಸೈನ್ಸ್ ಪಾಸ್ ಆದವರಿಗೆ, ಆರ್ಟ್ಸ್ ಕಾಮರ್ಸ್ಗೆ ಬರೋದಿಲ್ಲ. PUC ವಿಜ್ಞಾನ ವಿಭಾಗದಲ್ಲಿ ಕೇವಲ 35 ಅಂಕ ತೆಗೆದುಕೊಂಡ್ರೆ ಸಾಕು, ಅವನಿಗೆ ನೇರವಾಗಿ 2ನೇ ವರ್ಷ ಅಥವಾ 3rd ಸೆಮಿಸ್ಟರ್ಗೆ ಪ್ರವೇಶ ಕಲ್ಪಿಸ್ತೀವಿ. ಯಾವುದೇ ಕೋರ್ಸ್ ಆಯ್ಕೆ ಮಾಡ್ಕೊಬೋದು. ನಮ್ಮಲ್ಲಿ 5 ಕೋರ್ಸ್ಗಳಿದಾವೆ: ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್. ಇಷ್ಟು ಇದರಲ್ಲಿ ಅವರು ಪ್ರವೇಶವನ್ನ ಪಡಿಬಹುದು ವಿಜ್ಞಾನದ ಬಂದವರು. ITI ಹಿಂದೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಮಾತ್ರ ಅವನು ಸೇರ್ಕೋಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಈಗ ಅದೆಲ್ಲ ಶಿಕ್ಷಣ ಬದಲಾವಣೆ ಮಾಡಿ, ಯಾವುದೇ ITIಯಲ್ಲಿ ಎಲೆಕ್ಟ್ರಿಷಿಯನ್, ಫಿಟ್ಟರು, ಮೆಕ್ಯಾನಿಕ್ ಯಾವುದೇ ಓದಿದ್ದು 2 ವರ್ಷ ಡಿಪ್ಲೊಮಾ ITI ಮಾಡಿದ್ರೆ ಡಿಪ್ಲೊಮಾದಲ್ಲಿ ಯಾವುದೇ ಕೋರ್ಸ್ಗಳನ್ನ ಅಭ್ಯಾಸ ಮಾಡಬಹುದು. ಏನು ಅಭ್ಯಾಸ ಮಾಡಿದ್ರೆ ಅವ್ನು ಏನು ಪ್ಲಸ್ ಬೇಕಾಗುತ್ತೆ ಅಂದ್ರೆ, ಅವರಿಗೆ 2 ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಅಂದ್ರೆ ಆ ಮೊದಲನೇ ವರ್ಷದ 2 ಕೋರ್ಸ್ಗಳನ್ನ ಕಲಿಯಲೇಬೇಕು, ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಆ ಬೇಸಿಕ್ ಸಂಬಂಧಪಟ್ಟಂತಹ 2 ಕೋರ್ಸ್ಗಳನ್ನು ಓದೋದ್ರಿಂದ ಅವರಿಗೆ ಆ ಸಂಪೂರ್ಣ ಒಂದು ಆ ವಿಭಾಗದ ನಾಲೆಡ್ಜ್ ಬಂದೇ ಬರುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿರ್ತಾರೆ. ಆದ್ರಿಂದ ಈ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮೊ ಸೇರ್ಬೇಕಾದ್ರೆ, 3rd ಸೆಮಿಸ್ಟರ್ ಸೇರ್ಬೇಕಾದ್ರೆ ವಿಜ್ಞಾನ ಪಾಸ್ ಆಗಿರ್ಬೇಕು, 2nd PUC ವಿಜ್ಞಾನ ಪಾಸ್ ಆಗಿರ್ಬೇಕು. ಆರ್ಟ್ಸು, ಕಾಮರ್ಸು ಮತ್ತೆ ಯಾವುದೇ ಫಾರ್ಮಸಿ ಎಲ್ಲ ಹೊರತುಪಡಿಸಿ ಕೇವಲ ವಿಜ್ಞಾನ ಪಾಸ್ ಆಗಿರ್ಬೇಕು. ಎರಡನೇದು ಡಿಪ್ಲೊಮಾ 2 ವರ್ಷದ ITI, 2 ವರ್ಷದ ITI ಸಂಪೂರ್ಣ ಪಾಸ್ ಆಗಿದ್ರೆ ಮಾತ್ರ ಅಂತವರಿಗೆ ಅವಕಾಶ ಸಿಗುತ್ತೆ. ಅದರಿಂದ ಅವ್ರಿಗೆ ಏನಂದ್ರೆ ಡೈರೆಕ್ಟ್ಗೆ 2ನೇ ವರ್ಷಕ್ಕೆ ಸೇರೋದ್ರಿಂದ 1 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದನ್ನೆಲ್ಲ ತಾವು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಪಡಿಸಿ ತಾವು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಮ್ಮ ಮಾನ್ಯ ಅಧ್ಯಕ್ಷರು ಏನು ಆಶಯ ಇದೆ, ಸುತ್ತಮುತ್ತ ಗ್ರಾಮದವರಿಗೆ ಈ ತಾಂತ್ರಿಕ ಶಿಕ್ಷಣ ಕಡಿಮೆ ರೇಟ್ ಕೊಡ್ತೀವಿ. ಬಹಳ ಶಿಕ್ಷಣ ಅಂತ ಹೇಳಿದ್ರೆ ಇಂಜಿನಿಯರ್ ಮಾಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿರೋಂಗೆ ಲಕ್ಷ ರೂಪಾಯಿಗಟ್ಟಲೆ ಫೀಸು ಅಥವಾ ಡೊನೇಷನ್ ಎಲ್ಲ ಇರುತ್ತೆ. ಹಾಸ್ಟೆಲ್ ಫೀಸು ಸುಮಾರಷ್ಟು ಇರುತ್ತೆ, ತಮಗೆಲ್ಲ ವಾಸ್ತವ. ಅದು ನಮ್ಮಲ್ಲಿ ಬಹಳ ಸರಳ, ಕೇವಲ ಒಂದು ನಾಮಿನಲ್ ಫೀಸ್ ತಗೋತೀವಿ. ಆ ಫೀಸಲ್ಲೇ ಮತ್ತೆ ಹಾಸ್ಟೆಲ್, ಈ ವರ್ಷದಿಂದ ಹಾಸ್ಟೆಲ್ ಸಹ ಹಿಂದೆ ಇತ್ತು, ಮತ್ತೆ ಈ ವರ್ಷ ಮತ್ತೆ ಪುನಃ ಕೊರೋನಾ ಬಂದ್ರಿಂದ 2 ವರ್ಷ ಬ್ರೇಕ್ ಆಗಿತ್ತು. ವಿದ್ಯಾರ್ಥಿಗಳು ಹಾಸ್ಟೆಲ್ ಪ್ರವೇಶ ಪಡಿತಾ ಇರಲಿಲ್ಲ. ಈ ಸರಿ ಹಾಸ್ಟೆಲ್ಗೂ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಅದನ್ನ ಸುತ್ತಮುತ್ತ ವಿದ್ಯಾರ್ಥಿಗಳು ಉಪಯೋಗ ಪಡ್ಕೊಳ್ಳಿ ಅನ್ನೋದು ತಮ್ಮ ಆಶಯ. ಅದೇ ಉದ್ದೇಶಕ್ಕೆ ಈ ದಿನ ತಮ್ಮ ಪ್ರೆಸ್ ಮೀಟ್ ಕರೆದ್ರೆ ಉದ್ದೇಶ. ನಮ್ಮ ನೇರ ಕೇಳಾಗಿದ್ರೆ ತಾವು ಕೇಳ್ಬೋದು. ಗೋಷ್ಠಿಯಲ್ಲಿ ಕಂಪ್ಯೂಟರ್ ವಿಭಾಗದ ವಿಶ್ವನಾಥ್ ಹೆಗಡೆ, ಮೆಕ್ಯಾನಿಕಲ್ ವಿಭಾಗದ ವಿದ್ಯಾಧರ್, ರಮೇಶ್ DK, ಕಚೇರಿ ಅಧೀಕ್ಷಕ ಮಹಾಬಲೇಶ್ವರ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಡಬಳ್ಳಿಯಲ್ಲಿ ಗ್ರಾಮಠಾಣ ಜಮೀನು ಅಕ್ರಮ ಸಾಗುವಳಿ ಮಾಡುತ್ತಿರುವ ಬಗ್ಗೆ ಈಗಾಗಲೇ ದೂರು ನೀಡಲಾಗಿದೆ. ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಠಾಣ ಜಾಗವನ್ನು ಸಂಪೂರ್ಣ ಸರ್ವೆ ಮಾಡಿಸಿ ಅಕ್ರಮ ಸಾಗುವಳಿ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಿಕ್ಸಿ ಮಂಜು, ಬಿಟ್ಟಾಯ್ತು, ಈಗ ಅಟ್ಲೀಸ್ಟ್ ಉಳಿಕೆದಾರ ಇರ್ಬೇಕಲ್ವಾ? ಅಲ್ಲಿ ಹೆಚ್ಚು ಕಡಿಮೆ ಒಂದು 7 ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಾಗೆಲ್ಲ ಇವರು ಉಳಿಮೆ ಮಾಡಿ ಇವರು ಅಡಿಕೆ ಗಿಡ ಹಾಕಕ್ಕೆ ಹೋಗ್ತಾರೆ. ಇನ್ನು ನಾವು ತೋಟದ ಒಳಗೆ ಒಂದು ದೇವಸ್ಥಾನ ಪೂಜೆ ಮಾಡಲ್ಲ. ಇವಾಗ ನಮ್ಮಲ್ಲಿ ಫಾರೆಸ್ಟ್ನವರು ಇನ್ ಯಾವುದೇ ಕಾರಣಕ್ಕೂ ಮನೆ ಕಟ್ಟಕ್ಕೆ ಜಾಗ ಬಿಡಲ್ಲ. ನಮ್ಮ ಸ್ಕೂಲ್ ಜಾಗನೇ ಬಿಡದಂಗೆ ಅಕ್ವೈರ್ ಮಾಡಿ ಏನಾದ್ರು ರಗಳೆ ನಡೀತಾ ಇದೆ. ಇವಾಗ ನಮ್ಮ ಈಗ ಇವತ್ತು 2 ಜನ ಇದ್ದಾರೆ, ನಾಳೆ 4 ಜನ ಆಗ್ತಾರೆ. ಅವ್ರಿಗೆ ಏನು ಮನೆ ಕಡೆ ಜಾಗ ಕೊಡ್ತೀರಾ ನೀವು? ಗ್ರಾಮ ಠಾಣಾ ಜಾಗ ದಯವಿಟ್ಟು ನೀವು ಇದನ್ನ
ಇವತ್ತೇ ಹೋಗಿ ನೀವು ಅವ್ರಿಗೆ ಅವರು ಟ್ರೆಂಚ್ ಹೊಡಿತಾ ಇದ್ದಾರೆ ಟ್ರೆಂಚ್ ಹೊಡೆಯೋದು ನಿಲ್ಲಿಸ್ಬೇಕು. ಆಮೇಲೆ ಸರ್ವೆ ಹಾಕ್ಬೇಕು. ಸರ್ವೆ ಮತ್ತೆ ಇವರು ಅಧ್ಯಕ್ಷರಿದ್ದಾರೆ, ಮತ್ತೇನ ಕಾಂಗ್ರೆಸ್ನಗರಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಎಲ್ಲರೂ ಇದ್ದಾರೆ. ಇದಕ್ಕೆ ಆಸ್ಪದ ಯಾವತ್ತೂ ಕೊಡಬಾರ್ದು. ಅದನ್ನ ಏನೇ ಮಾಡಿದ್ರು ಅದನ್ನ ತೆರವುಗೊಳಿಸೋಕೆ ಏನು ಕೆಲಸ ಮಾಡಬೇಕು, ಸರ್ವೆ ಹಾಕ್ಬೇಕು, ಬೌಂಡ್ರಿ ಮಾಡಿಸ್ಬೇಕು. ಕೊನೆಗೆ ಅವ್ರು ನಮ್ಮೂರು ಗ್ರಾಮಸ್ಥರು ಏನಿದ್ದಾರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದನ್ನು ಬಿಡ್ತಾರೋ ಇಲ್ಲ ಅದನ್ನ ತಗೋತಾರೋ ಗ್ರಾಮಸ್ಥರಿಗೆ ನೀವು ಬಿಡಬೇಕು. ಯಾಕಂದ್ರೆ ಈ ಜಾಗ ಇರೋದು ನಿಮ್ಮದು ಜಾಗ, ಗ್ರಾಮ ಪಂಚಾಯತಿ ಜಾಗ ಅಲ್ವಾ. ಊರಿನ ಮುಪ್ಪದು ದನಕರ ಮೇಯಕ್ಕಿರೋ ಜಾಗ, ಮನೆ ಕಟ್ಟೋಕ್ಕಿರೋದೇ ಜಾಗ. ಅವಾಗ ತೀರ್ಮಾನ ಮಾಡಿ ಒಟ್ಟಾರೆ ನೀವು ಸರ್ವೆನ ಅದನ್ನ ಮಾಡಿ ಬಂದೋಬಸ್ತ್ ಮಾಡಬೇಕು. ಏನಣ್ಣ? ಮತ್ತೆ ನೀವೆಲ್ಲ ಸಾಥ್ ಕೊಟ್ಬಿಟ್ಟಿದ್ರಿ ಕೊನೆ ನೀವೆಲ್ಲ ಕೊಡಬಾರ್ದು ಅದನ್ನ. ಊರಿನ ಸೊತ್ತು ಹಾ. ಈಗ ನಿಮ್ಮ ಊರಿನ ಇದನ್ನ ಇದು ನಿಮ್ಮ ಹಕ್ಕಿಗೆ ಅಲ್ಲ, ಯಾಕಂದ್ರೆ ಹೋದ್ ಸರಿ ಹಂಗೆ ಮಾಡಿದ್ರೆ ಅದು ಅಷ್ಟು ನನ್ನ ಹತ್ರ ರೆಕಾರ್ಡ್ ಇದೆ. ನೀವೇನು ಮಾಡಲಿಲ್ಲ ಅಂದ್ರೆ ನಾವೇನು ಮಾಡಿ ಕೋಟಿ ಹಾಕ್ತೀವಿ ಅಷ್ಟೇ, ನಿಮ್ಮನ್ನು ಪಾರ್ಟಿ ಮಾಡಿ ಹಾಕ್ತೀವಿ. ಇನ್ನು ಬೇರೆ ಏನು ಇಲ್ಲಲ್ಲ. ಏನಣ್ಣ? ಆಯ್ತು, ಊರಿನ ಹಕ್ಕಿನ ಬಗ್ಗೆ ವೈಯಕ್ತಿಕ ಅಲ್ಲ ಏನು. ಇವಾಗ ನಾಡೋಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣ ಜಾಗ ಇದೆ. ಗ್ರಾಮ ಠಾಣ ಜಾಗ ಅಂದರೆ ಹೆಚ್ಚು ಕಡಿಮೆ 40 ಎಕರೆ ಜಾಗ ಇದೆ. ಇವಾಗ ಅದನ್ನು ನಮ್ಮ ಏನು ತ್ಯಾಗರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರಭಾವತಿಯವರು ಮತ್ತು ಅವ್ರ ಕುಟುಂಬ ಏನಿದೆ ಅದನ್ನು ಇವಾಗ ಏನು ಅಕ್ವೈರಿ ಮಾಡಿ ಈಗ ಆಲ್ರೆಡಿ ಒಂದಿಷ್ಟು ತೋಟ ಹಾಕಿದ್ದಾರೆ, ಮತ್ತೆ ತೋಟ ಹಾಕಲಿಕ್ಕಾಗಿ ಟ್ರಂಚ್ ಹೊಡಿತಾ ಇದ್ದಾರೆ. ನಾವು ಹೋದ ಸರಿನೂ ಆಲ್ರೆಡಿ ಈಗ ಒಂದು 5 ವರ್ಷದಿಂದ ಇವ್ರಿಗೆ ಲೆಟರ್ ಕೊಡ್ತಾ ಇದ್ದೀವಿ, ಗ್ರಾಮ ಪಂಚಾಯತಿಗೆ ಮತ್ತು ಸರ್ವೇರಿಗೆಲ್ಲ ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಅವ್ರು ಏನೂ ಕ್ರಮ ತಗೊಂಡಿಲ್ಲ. ಆಗಿರೋದ್ರಿಂದ ಇವಾಗ ಇವರೇ ಅಧ್ಯಕ್ಷರು, ತ್ಯಾಗರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೇ ನಮ್ಮ ಊರಾಗಿನ ಜನ ಏನು ಗ್ರಾಮಕ್ಕೆ ಸೇರಬೇಕಾಗಿದ್ದು ಏನು ಜಾಗ ಇದೆಯೋ ಆ ಜಾಗವನ್ನು ಇವರು ಅಕ್ವೈರ್ ಮಾಡಿಕೊಂಡು ಅತಿಕ್ರಮ ಪಡಿಸ್ಕೊಂಡು ಇವರು ಬೆಳೆ ಬೆಳೆಯೋದು ಮತ್ತು ದೀರ್ಘಾವಧಿ ಬೆಳೆ ತೋಟದ ಅಡಿಕೆ ತೋಟನ ಹಾಕಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಈಗ ಒಂದು 5 ವರ್ಷದಿಂದನೂ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ವೇಯರ್ ಬಂದಿದ್ರು, ಅವಾಗಲೂ ಅವ್ರು ಸರ್ವೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಇವಾಗಲೂ ಇವ್ರದ್ದೇನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವಾಗ ನಮ್ಮ ಗ್ರಾಮದಲ್ಲಿ ಅಲ್ಲಿ ಮನೆ ಕಟ್ಟೋಕ್ಕೂ ಜಾಗ ಇಲ್ಲ. ಮುಂದೆ ಅಲ್ಲಿ ಒಂದಿಷ್ಟು ದೇವಸ್ಥಾನಗಳಿದ್ದಾವೆ, ಅವನ್ನ ಅಭಿವೃದ್ಧಿ ಮಾಡಲಿಕ್ಕೂ ನಮಗೆ ಆಗ್ತಾ ಇಲ್ಲ. ಆದ ಕಾರಣ ಇವರಿಗೆ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಇವರೇನಾದ್ರು ಸ್ಪಂದಿಸಿಲ್ಲ ಅಂದರೆ ಮುಂದೆ ನಮ್ಮ ಇಡೀ ಊರನ್ನ ಜನ ಬಂದು ಇಲ್ಲಿ ತ್ಯಾಗರ್ತಿ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೂರ್ತೀವಿ. ಇಲ್ಲಿ ಮಾಡಲಿಲ್ಲ ಅಂದರೆ ಸಾಗರ ತಾಲೂಕಿನಲ್ಲಿ AC ಆಫೀಸು ಮತ್ತು ತಾಲೂಕು ಆಫೀಸ್ ಎದುರುಗಡೆಗೆ ನಾವು ಧರಣಿ ಮಾಡೋದಿದ್ದೀವಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ದುರ್ಗಪ್ಪ, ಬಸವರಾಜಪ್ಪ, ನಾಗರಾಜ್, HB ಮಂಜಪ್ಪ, ವಿರೂಪಾಕ್ಷ, ರಾಮಚಂದ್ರ, ಪರಮೇಶಿ, ರವೀಂದ್ರ, ಲಿಂಗಮೂರ್ತಿ, ರಘು, ಹುಚ್ಚಪ್ಪ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.